ಮಹಾದೇವಿ ಗೋಕಾಕ್ ಜಿಲ್ಲಾ ಗ್ಯಾರಂಟಿ ಸಮಿತಿಯ ಉಪಾಧ್ಯಕ್ಷರು. ಇವತ್ತು ನಾವು ಬಿ ಕೆ ಹರಿಪ್ರಸಾದ್ ಸಾಹೇಬರ ಪದಗ್ರಹಣ ಸಮಾರಂಭ ಹಾಗೂ ಇವತ್ತು ಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರ ಒಂದು ಸನ್ಮಾನಕ್ಕೋಸ್ಕರವಾಗಿ ನಾವಿಲ್ಲಿ ಆಗಮಿಸಿದ್ದೇವೆ. ಎಲ್ಲ ಬಿಜಾಪುರ ಜಿಲ್ಲೆ ಎಲ್ಲ ಮತಕ್ಷೇತ್ರದಿಂದ ವಿವಿಧ ಒಂದು ಊರಿನಿಂದ ಸಹಿತ ನಾವು ಆಗಮಿಸಿದ್ದೇವೆ ಕಾರ್ಯಕರ್ತರೆಲ್ಲ. ಇವತ್ತು ನಮ್ಮ ಒಂದು ಹರಿಪ್ರಸಾದ್ ಸಾಹೇಬರು ಏನು ಇವತ್ತು ಸಂಕಲ್ಪ ಸಮಾವೇಶ ಅಂತ ಮಾಡ್ತಾ ಇದ್ದಾರೆ, ಅದು ಮುಂಬರುವ ಒಂದು ಚುನಾವಣೆಯ ದಿಕ್ಸೂಚಿಯಾಗಿದೆ ಮತ್ತು ಇವು 5 ವಿಧಾನ ಪರಿಷತ್ತಿನ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ್ದು ಸಹಿತ ಮುಂದಿನ ನಮ್ಮ ಚುನಾವಣೆ ಗೆಲ್ಲುವುದ ಒಂದು ಮುನ್ಸೂಚನೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅದೇ ರೀತಿಗೆ ಆಗಿ ಇವತ್ತು ಪಂಚ ಗ್ಯಾರಂಟಿ ಯೋಜನೆಗಳು ಇವತ್ತು ನಮ್ಮ ಕೈ ಹಿಡಿದಿದ್ದಾವೆ ಅಂಥೇಳಿ ನಾನು ಇಲ್ಲೊಂದು ಸಂತೋಷದಿಂದ ಹೇಳ್ಕೊಳ್ತಾ ಇದ್ದೇನೆ. ಇವತ್ತು ಮನೆಗೆ ಮಾತಾಗಿ ಇವತ್ತು ಹೆಣ್ಮಕ್ಳು ಅತ್ಯಂತ ಸಂತೋಷದಿಂದ ಇವತ್ತು ಜೀವನ ನಡೆಸಲಿಕ್ಕೆ ಮತ್ತು ಅವರ ಮುಖದಲ್ಲಿ ಮಂದಹಾಸ ಬರಲಿಕ್ಕೆ ಕಾರಣ ಏನಂತಂದರೆ ನಮ್ಮ ನಾಯಕರೆಲ್ಲ ಸೇರಿ ಹಿಂದಿನ ಚುನಾವಣೆಗಳಲ್ಲಿ ಕೊಟ್ಟಂಥ ಭರವಸೆಗಳು ಗ್ಯಾರಂಟಿ ಯೋಜನೆಗಳನ್ನು ಇವತ್ತು ಜಾರಿಗೆ ತಂದದ್ದಕ್ಕಾಗಿಯೇ ಇವತ್ತು ಎಲ್ಲ ನಮ್ಮ ಚುನಾವಣೆಗಳಲ್ಲಿ ಪ್ರತಿ ಚುನಾವಣೆ ಗೆಲುವನ್ನು ಸಾಧಿಸ್ತಾ ಇದ್ದೇವೆ ಅಂತ ಹೇಳಿ ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಮುಂದಿನ ಚುನಾವಣೆಯಲ್ಲಿ ಸಹಿತ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಜಯ ಸಿಕ್ಕು ಮುಂದಿನ ಮುಖ್ಯಮಂತ್ರಿ ನಮ್ಮ ಎಂ ಬಿ ಪಾಟೀಲರು ಆಗುವುದರಲ್ಲಿ ಸಂಶಯ ಇಲ್ಲ ಅಂತ ಹೇಳಲಿಕ್ಕೆ ನಾನು ಇಲ್ಲಿ ಸಂತೋಷದಿಂದ ಹೇಳ್ತೇನೆ. ಜೈ ಕಾಂಗ್ರೆಸ್. ಬಿಜಾಪುರ ಜಿಲ್ಲೆಯ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರು. ಇಲ್ಲಿ ಬಿಜಾಪುರದಿಂದ ಬಿ ಕೆ ಹರಿಪ್ರಸಾದ್ ಅವರ ಒಂದು ಪದಗ್ರಹಣ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಬಂದಿದ್ದೀವಿ. ಹಾಗೆ ಇಲ್ಲಿ ಏನಾಗ್ತಿದೆಯಪ್ಪ ಅಂದ್ರೆ ನಮಗೆಲ್ಲರಿಗೂ ಒಂದು ಸಂತೋಷದ ಒಂದು ಸುದ್ದಿಯಾಗಿದೆ. ಯಾಕಪ್ಪ ಅಂದ್ರೆ ಮುಂದಿನ 2028ರ ಒಂದು ಚುನಾವಣೆಗೆ ಸಿದ್ಧತೆ ಈಗಾಗಲೇ 5 ವಿಧಾನ ಪರಿಷತ್ತಿನ ಸದಸ್ಯರನ್ನು ಆಯ್ಕೆ ಮಾಡುವಲ್ಲಿ ನಾವು ಯಶಸ್ವಿಯಾಗಿ ಒಂದು ಮೆಟ್ಟಿಲು ಗೆದ್ದಿದಂತೆ ಆಗಿದೆ. ಅದೇ ರೀತಿ 2028ರಲ್ಲಿ ಕೂಡ ಎಲ್ಲ ಕ್ಷೇತ್ರಗಳಲ್ಲಿ ನಮ್ಮ ಕಾಂಗ್ರೆಸ್ ಗೆಲುವು ಸಾಧಿಸಿ ಏನು ನಮ್ಮ ಮುಂದಿನ ದಿನಮಾನಗಳಲ್ಲಿ ನಮ್ಮ ಎಂ ಬಿ ಪಾಟೀಲ್ ಸಾಹೇಬ್ರನ್ನು ಕೂಡ ನಾವು ಮುಖ್ಯಮಂತ್ರಿಯಾಗಿ ನೋಡ್ಲಿಕ್ಕೆ ಇಷ್ಟಪಡ್ತೀವಿ ಅಂತ ಹೇಳ್ಬಿಟ್ಟು 2 ಮಾತುಗಳನ್ನ ಮುಗಿಸ್ತೀನಿ.